ಕದನ ವಿರಾಮದ ನಡುವೆಯೇ ಘೋಷಣೆ ಸಮರ. ಸಿದ್ದು ಡಿಕೆಶಿ ಬೆಂಬಲಿಗರಿಂದ ಪರಸ್ಪರ ಜಯಘೋಷ. ಕದನ ವಿರಾಮದ ನಡುವೆಯೇ ಘೋಷಣೆಯ ಸಮರ ನಡೆದಿದೆ. ಸಿದ್ದು ಹಾಗೂ ಡಿಕೆಶಿ ಬೆಂಬಲಿಗರಿಂದ ಪರಸ್ಪರ ಜಯಘೋಷಗಳು ಮೊಳಗಿವೆ. ವರಿಷ್ಠರ ಎದುರು ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನವಾಗ್ತಿದೆ. ವರಿಷ್ಠರ ಎದುರೇ ಸಿಎಂ ಹಾಗೂ ಡಿಕೆಶಿ ಪರ ಇರುವಂತಹ ಬೆಂಬಲಿಗರು ಜಯಕಾರವನ್ನ ಕೋರಿದ್ದಾರೆ. ದೆಹಲಿ ನಾಯಕರ ಬೆಂಬಲ ಪವರ್ ಫೈಟ್ ಮುಂದುವರೆದಿದೆ. ಕೆಸಿ ವೇಣುಗೋಪಾಲ್ ಅವರ ಮುಂದೆ ಡಿಕೆಶಿಗೆ ಜಯಕಾರವನ್ನ ಹಾಕಲಾಗಿದೆ. ಮಂಗಳೂರಿನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಕೆಸಿವಿ ಅವರ ವಿರುದ್ಧ ಡಿಕೆಶಿ ಬಣಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಅಲ್ಲೇ ತಿರುಗೇಟನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಎಂದು ಘೋಷಣೆಯನ್ನು ಕೂಡ ಬೆಂಬಲಿಗರು ಕೂಗಿದ್ದಾರೆ. ಕದನ ವಿರಾಮದ ನಡುವೆ ಮತ್ತೆ ಘೋಷಣೆಯ ಸಮರ ಒಂದು ಮುಂದುವರೆದಿದೆ. ಸಿಎಂ ಬೆಂಬಲಿಗರು ಸಿಎಂ ಪರವಾಗಿ ಸಿದ್ದು ಪೂರ್ಣಾವಧಿಯ ಮುಖ್ಯಮಂತ್ರಿ ಎಂದು ಘೋಷಣೆಯನ್ನ ಕೂಗಿದ್ರೆ, ಡಿಕೆಶಿ ಪರವಾಗಿರುವಂತಹ ಇನ್ನೊಂದು ಬಣ, ಇನ್ನೊಂದು ಬೆಂಬಲಿಗರು ಡಿಕೆ ಪರವಾಗಿ ಘೋಷಣೆಯನ್ನ ಕೋರಿದ್ದಾರೆ. ಸಿದ್ದು ಒಂದು ಬಣದ ಬೆಂಬಲಿಗರೇನಿದ್ದಾರೆ, ಸಿದ್ದುನೇ ನಮ್ಮ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಬೇಕು, ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಿದ್ದಾರೆ ಅಂತ ಒಂದು ಬಣದವರು ಹೇಳಿದ್ರೆ, ಡಿಕೆ ಶಿವಕುಮಾರ್ ಅವರ ಬಣದ ಬೆಂಬಲಿಗರು ಇಲ್ಲ, ನಮ್ಮ ಮುಂದಿನ ಮುಖ್ಯಮಂತ್ರಿ ಬದಲಾಗ್ತಾರೆ, ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ನಿನ್ನೆ ಮಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಘೋಷಣೆಯನ್ನ ಬೆಂಬಲಿಗರು ಕೂಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎರಡೂ ಬಣದ ಬೆಂಬಲಿಗರು ಪಾಲ್ಗೊಂಡು ಘೋಷಣೆಯ ಸಮರವನ್ನ ಮೊಳಗಿಸಿದ್ದಾರೆ. ಈ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಬ್ಬರೂ ನಾಯಕರು ನಡೆಸಿ, ನಾವು ಒಗ್ಗಟ್ಟಾಗಿದ್ದೇವೆ, ಒಗ್ಗಟ್ಟಿನ ಸಂದೇಶವನ್ನ ಸಾರ್ತಿದ್ದೇವೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಗೊಂದಲ ಇಲ್ಲ ಅಂತ ಕರೆ ಕೊಟ್ಟಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಬೆಂಬಲಿಗರು ಮಾತ್ರ ಸುಮ್ಮನಿರದೆ, ಸಿದ್ದು ಬೆಂಬಲಿಗರಾಗಿರ್ಬೋದು, ಇತ್ಲ ಕಡೆ ಡಿಕೆಶಿ ಬೆಂಬಲಿಗರು ಆಗಿರಬಹುದು, ಇಬ್ರು ಕೂಡ ಘೋಷಣೆಯನ್ನ ಕೂಗಿದ್ದಾರೆ. ಸಿದ್ದು ನಮ್ಮ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ ಅಂತ ಸಿದ್ದು ಬಣದ ಬೆಂಬಲಿಗರು ಹೇಳಿದ್ರೆ, ಇಲ್ಲ ನಮ್ಮ ಮುಂದಿನ ಮುಖ್ಯಮಂತ್ರಿ ಬದಲಾಗ್ತಾರೆ, ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿಕೆಶಿ ಪರವಾಗಿರುವಂತಹ ಬೆಂಬಲಿಗರು ಈ ಒಂದು ಘೋಷಣೆಯನ್ನ ಕೂಗಿದ್ದಾರೆ. ಇದು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಮಂಗಳೂರಿನಲ್ಲಿ ಈ ಬೆಂಬಲಿಗರು ಘೋಷಣೆಗಳನ್ನ ಕೂಗಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರ ಬೆಂಬಲಿಗರು ಕೂಡ ಕೆಸಿವಿ ಮುಂದೆ ಬಂದು ಈ ಸಮರವನ್ನ ಸಾರಿದ್ದಾರೆ, ಘೋಷಣೆಯ ಸಮರ ಸಾರಿದ್ದಾರೆ. ಕೆಸಿವಿ ಈ ಬಗ್ಗೆ ಘೋಷಣೆಗಳನ್ನ ಕೇಳಿ ತಬ್ಬಿಬ್ಬುಗೊಂಡಿದ್ದಾರೆ. ಏಕಾಏಕಿ ಮುತ್ತಿಗೆ ಹಾಕುವಂತಹ ರೀತಿಯಲ್ಲಿ ಬೆಂಬಲಿಗರು ಬಂದ್ರು. ಇಬ್ಬರೂ ಆಪ್ತರು, ಸಿಎಂ ಹಾಗೂ ಡಿಸಿಎಂ ಬಣದ ಆಪ್ತರೆಲ್ಲರೂ ಸೇರಿ ಮಿಥುನ್ ರೈ ನೇತೃತ್ವದಲ್ಲಿ ಬಂದಿದ್ದಂಥ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಕೆಸಿವಿಗೆ ಡಿಕೆ ಆಪ್ತರಿಂದ ವೆಲ್ಕಮ್ ಆಯ್ತು, ಆದ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಈ ಚರ್ಚೆ ನಡೆದಾಗ ಇಬ್ಬರು ಒಗ್ಗಟ್ಟಿನ ಮಂತ್ರವನ್ನ ಒಟ್ಟಾಗಿ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ಬೆಂಬಲಿಗರು ಸುಮ್ಮನಿರದೆ, ಸಿದ್ದು ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಬಣದವರು ಕೂಗಿದ್ರೆ, ಇಲ್ಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಮತ್ತೊಂದು ಬಣದವರು ಘೋಷಣೆಗೆ ಸಮರವನ್ನ ಸಾರಿದ್ದಾರೆ. ಇಲ್ಲಪ್ಪ, ಇದು ನಮ್ಮ ಕೆಸಿ ವೇಣುಗೋಪಾಲ್ ಸಾಹೇಬರು ಬಂದಿದ್ದಾರೆ. ನಮ್ಮ ಪಕ್ಷದ ಪ್ರೋಟೋಕಾಲ್ ಏನಂದ್ರೆ, ಯಾವತ್ತೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಬರುವಂತ ಸಂದರ್ಭದಲ್ಲಿ ನಮ್ಮ ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಆದ್ಮೇಲೆ AICC ಜನರಲ್ ಸೆಕ್ರೆಟರಿ ಆದಂಥ ಕೆಸಿ ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕೋದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ಆದಂಥ ಸನ್ಮಾನ್ಯ ಡಿಕೆ ಶಿವಕುಮಾರಿಗೆ ಜೈಕಾರ ಹಾಕೋದು ಕಾಂಗ್ರೆಸ್ ಪಕ್ಷದ. ಸಿಎಂಗೆ ಜೈಕಾರ ಹಾಕ್ಲೇ ಇಲ್ವಲ್ಲ, ಇದು ಪಾರ್ಟಿ ಕೇಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ಹಾಕ್ತೀವಿ, ಸಿದ್ದರಾಮಯ್ಯರಿಗೂ ಕೂಡ ಅಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೇಳೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪಾ ಅವರೇ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್?
ಮಂಜರಿ, ಎಲ್ಲೋ ಒಂದ್ ಕಡೆ ನಾಯಕತ್ವ ವಿಚಾರದಲ್ಲಿ ಗೊಂದಲಗಳಂತೂ ಮುಗಿಸ್ತೇವೆ ಅನ್ನುವಂತಹದನ್ನ ಸಿಎಂ ಡಿಸಿಎಂ ಹೇಳಿದ್ರು. ಖುದ್ದು 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಇದು 2ನೇ ಹಂತದ ನಾಯಕರುಗಳಿಗೆ ಅರ್ಥ ಆಗ್ತಿಲ್ವಾ ಅಥವಾ ಗೊಂದಲವನ್ನ ಬೇಕು ಅಂತಾನೆ ಸೃಷ್ಟಿ ಮಾಡ್ತಿದ್ದಾರಾ ಗೊತ್ತಿಲ್ಲ. ಇವತ್ತು ಕೂಡ ಮಂಗಳೂರಲ್ಲಿ ವೇಣುಗೋಪಾಲ್ ಆಗಮಿಸಿದಂತಹ ಸಮಯದಲ್ಲಿ ಮುತ್ತಿಗೆ ಹಾಕುವ ರೀತಿಯಲ್ಲಿ ಅವರು ನಡೆಸ್ಕೊಂಡಿದ್ದಾರೆ. ಅಂದ್ರೆ ಎರಡೂ ಬಣದವರು, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನುವಂತಹ ಸಿಎಂ ಹಿಂಬಾಲಕ ಕಾರ್ಯಕರ್ತರು, ಮುಖಂಡರು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕರ್ತರು ಮತ್ತೆ ಹಿಂಬಾಲಕರು ನಾಯಕರು ಏನಿದ್ದಾರೆ ಅವರು ಕೂಡ ವೇಣುಗೋಪಾಲ್ ಮುಂದೆಯೇ ಒಂದು ರೀತಿ ಜಟಾಪಟಿ ಅನ್ನುವಂತಹ ರೀತಿಯಲ್ಲಿ ಘೋಷಣೆಗಳನ್ನ ಕೂಗ್ಕೊಂಡಿದ್ದಾರೆ. ಈ ಮೂಲಕ ಗೊತ್ತಾಗ್ತಾ ಇದೆ ನಾಯಕತ್ವ ವಿಚಾರ ಕೇವಲ ನಾಯಕರುಗಳು ಸಿಎಂ ಡಿಸಿಎಂ ಸೂಚನೆ ಕೊಟ್ಟಾದ ನಂತರವೂ ಕೂಡ ಇದು ಮುಂದುವರೆದಿರುವಂತಹದ್ದು ಎಲ್ಲೋ ಒಂದ್ ಕಡೆ ಮತ್ತಷ್ಟು ಪರಿಸ್ಥಿತಿಯನ್ನ ಬಿಗಡಾಯಿಸ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಕೇವಲ ಏನು ವೇಣುಗೋಪಾಲ್ ಅವ್ರಿಗಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರು ಇನ್ನೆಲ್ಲೇ ಹೋದ್ರು ಕೂಡ ಈ ರೀತಿ ಅಂದ್ರೆ ರಾಜ್ಯಕ್ಕೆ ಯಾವಾಗ್ಲೇ ಆಗಮಿಸಿದ್ರು ಕೂಡ ಇಂತಹದ್ದೊಂದು ಪರಿಸ್ಥಿತಿ ಪದೇ ಪದೇ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇರುವಂತದ್ದು. ಮಂಜರಿ. ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.